ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಅಸ್ತಮೈತುನ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ತುಂಬ ಜನ ಹುಡುಗರು ಮಾಡ್ಕೊಳ್ತಾರೆ. ಇದು ಆ ಅಭ್ಯಾಸ ಅವರಿಗೆ ಬೇರೆಯವರಿಂದ ಬಂದಿರುತ್ತೆ, ಎಲ್ಲೋ ಕೇಳಿರ್ತಾರೆ. ಇದು ನನ್ನ ಸಬ್ಜೆಕ್ಟು ಕೂಡ. ನಾನು MBBS ಓದೋವಾಗೆ 3rd MBBSನೊಳಗೆ ಫಾರೆನ್ಸಿಕ್ ಮೆಡಿಸನ್ನಲ್ಲಿ ಅಸ್ತಮೈತುನ ಈ ಟಾಪಿಕ್ ಇತ್ತು. ನನ್ನ ಪ್ರೊಫೆಸರ್ ಅವಾಗ ಹೇಳೋರು ಪಾಠ ಶುರು ಮಾಡಿದಾಗೆ, ಅಸ್ತಮೈತುನ ಯಾರಾದರೂ ಮಾಡ್ಕೊಳ್ಳಲ್ಲ ಅಂದರೆ ಅವನು ಈಸ್ ಎ ಟೆರಿಬಲ್ ಲೈಯರ್, ಅಂದರೆ ಸುಳ್ಳು ಹೇಳ್ತಿದ್ದಾನೆ, ಆರ್ ಈ ಮಸ್ಟ್ ಬಿ ಗಾಡ್ ಅನ್ನೋರು. ಈ ಕೆನಾಟ್ ಬಿ ಗಾಡ್ ಆಲ್ಸೋ, ಯಾಕಂದರೆ ದೇವರು ಕೂಡ ಒಂದೊಂದು ಸಾರಿ ಅಸ್ತಮೈತುನ ಆ ರೀತಿ ತಮಾಷೆಯಾಗಿ ಮಾತನಾಡೋರು. ನಮ್ಮ ದೇವರಿಗೆ ಅವಮಾನ ಮಾಡೋದಕ್ಕಲ್ಲ, ಅಷ್ಟು ಕಾಮನ್ ಅಂತ. ಆದರೆ ಎಷ್ಟು ಸಾರಿ ಮಾಡ್ಕೋಬೋದು, ಇದಕ್ಕೆ ಸ್ಪೆಸಿಫಿಕೇಶನ್ ಅಂತ ಏನಿಲ್ಲ. ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಚಿಂತೆ ಮಾಡ್ಕೋಬೇಡಿ. ಭಾಳ ಜನ ಇದನ್ನು ಮಾಡ್ಕೊಂಡಿದ್ದಾದ ನಂತರ ಏನೋ ಒಂಥರ ಇಟ್ಸ್ ಎ ಸಿಂಪಲ್ ಪ್ಲೆಷರ್, ಹಾರ್ಮ್ಲೆಸ್ಸು. ಆದರೆ ಮಾಡ್ಕೊಂಡಿದ್ದ ನಂತರ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ SLC PUC ಒಳಗೆ. ಅದಕ್ಕೆ ಕಾರಣ 1 ತೊಟ್ಟು ವೀರ್ಯ 16 ತೊಟ್ಟು ಬ್ಲಡ್ಗೆ ಸಮಾನ ಅಂತ ಎಲ್ಲೋ ನೀವು ಓದಿರ್ತೀರಿ. ಅದು ತಪ್ಪು ಮಾಹಿತಿ. ದಯವಿಟ್ಟು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಆದರೆ ಎಷ್ಟು ಸಾರಿ ಮಾಡ್ಕೋಬೇಕು, ದಿನಕ್ಕೆ ಎಷ್ಟು ಸಾರಿ ಮಾಡ್ಕೋಬೇಕು ಅದೆಲ್ಲ ಸ್ಪೆಸಿಫಿಕೇಶನ್ ಇಲ್ಲ. ಆದಷ್ಟು ಕಡಿಮೆ. ಬಟ್ ಡೆಫಿನೆಟ್ಲಿ ಅದರಿಂದ ನಿಮಗೆ ಯಾವ ರೀತಿಯ ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ತೊಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ಅದಕ್ಕೆ ಎಕ್ಸ್ಟ್ರಾ ಫುಡ್ಡು, ಎಕ್ಸ್ಟ್ರಾ ಪ್ರೋಟೀನು, ಎಕ್ಸ್ಟ್ರಾ ಮೊಟ್ಟೆ, ಎಕ್ಸ್ಟ್ರಾ ಹಣ್ಣುಗಳು ಏನು ಬೇಕಾಗಿಲ್ಲ. ಸೊ ಇದು ನ್ಯಾಚುರಲಿ ಆಗುವಂಥ ಫೆನಾಮಿನಗಳು. ಆದ್ದರಿಂದ ನಿಮಗೆ ತಂದೆ ತಾಯಿಗಳು ಸರಿಯಾಗಿ ಗೈಡ್ ಮಾಡಲ್ಲ. ನಾವು ಡಾಕ್ಟ್ರುಗಳು ನಮ್ಮ ಕರ್ತವ್ಯ, ಅದಕ್ಕೋಸ್ಕರ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಅದರಿಂದ ಯಾವ ಚಿಂತೆ ಇಲ್ಲ. ಮುಂದಿನ ನಿಮ್ಮ ವೈವಾಹಿಕ ಜೀವನಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಎಷ್ಟೋ ಜನ ಮ್ಯಾರಿಡ್ ಪೀಪಲ್ಸು ಕೂಡ ಅಸ್ತಮೈತುನ ಮಾಡ್ಕೋತಾರೆ. ಹೆಂಡ್ತಿ ಡೆಲಿವರಿಗೆ ಹೋದಾಗೆ ಅಥವಾ ಬೇರೆ ಯಾವುದೋ ಸಮಯದಲ್ಲಿ, ಅಥವಾ ಎಷ್ಟೋ ಜನ ಅಸ್ತಮೈತುನ ಮಾಡಿಕೊಂಡು ಆಮೇಲೆ ಹೆಂಡತಿ ಜೊತೆಯಲ್ಲಿ ಮಿಲನ ಆಗ್ತಾರೆ. ಯಾಕಂದರೆ ಪ್ರೊಲಾಂಗ್ಡ್ ಸೆಕ್ಸ್ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದ್ದರಿಂದ ಅಸ್ತಮೈತುನ ಬಗ್ಗೆ ಇರುವಂಥ ತಪ್ಪು ಮಾಹಿತಿಗಳನ್ನ ದಯವಿಟ್ಟು ಬಿಟ್ಟುಬಿಡಿ. ಇದು ನನ್ನ ಕಡೆಯಿಂದ ಕ್ವಾಲಿಫೈಡ್ ಡಾಕ್ಟರ್ ಆಗಿ ನಿಮಗೆ ಒಂದು ಸ್ಪಷ್ಟ ಸಂದೇಶ. ಥ್ಯಾಂಕ್ ಯು.